ನಾವೆಲ್ಲ ದುಡ್ಡು ಕಟ್ತೀವಿ, ಹರಾಜು ಮಾಡಬೇಡ್ರಿ ಅಂತ ಹೇಳಿ ಹೇಳೋಣ, ಮಾತಾಡೋಣ. ನಾವು ಒಂದೆರಡು ದಿವಸ ಟೈಮ್ ಕೊಡ್ರಿ, ನಾವೆಲ್ಲ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬಂದು ಕಟ್ತೀವಿ ಅಂತ ಹೇಳೋಣ. ಹೇಳೋದೇನೋ ಹೇಳ್ಬೋದು, ಆದರೆ ನಾವು ಎಲ್ಲಿಂದ ತಗೊಂಬಂದು ಕಟ್ಟೋಣಮ್ಮ? ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಎಷ್ಟಾಗಿರುತ್ತೆ ಗೊತ್ತೇ? ಒಂದು 17-18 ಲಕ್ಷದ ಮೇಲೆ ಆಗಿರುತ್ತೆ. ಅಷ್ಟೊಂದು ದುಡ್ಡು ನಾವು ಎಲ್ಲಿಂದ ತಗೊಂಬಂದು ಕಟ್ಟೋಕ್ಕಾಗುತ್ತೆ ಇವಾಗ? ಹೇಳೋದೇನೋ ಹೇಳ್ಬೋದು, ಆದರೆ ಹೆಂಗೆ ಕಟ್ಟೋಕ್ಕಾಗುತ್ತೆ ಹೇಳು? ಹೆಂಗ ಏನ ಎಲ್ಲ ಆತು, ನಾವು ಇಸ್ಕೊಂಬಂದ್ರೆ ಆತು, ಯಾರು ತಗೋಣ? ನೋಡಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಒಂದೆರಡು ದಿವಸ ಟೈಮ್ ಕೊಡ್ರಿ ಅಂತ ಹೇಳೋದು. ನಮ್ಮನೆ ನೀವು ಹೆಂಗೆ ಬೇರೆಯವ್ರಿಗೆ ಕೊಡ್ತೀರಾ, ಕೊಡ್ದು ನೀವು ಯಾಕೆ ಕೊಡ್ತೀರಾ ಅಂತ ಹೇಳೋಣ ಅಷ್ಟೇ. ಇವರು ಬೋಲು ಇದನ್ನು ಮಾಡ್ತಾರೆ, ಹಿಂಗಂದ್ರೆ ಕಟ್ತಾರೆ ಅಂತ ಹೇಳಿ ಸುಮ್ಮನೆ ಹಂಗೆ ಅಂತಾರೆ ಅಷ್ಟೇ. ಯಾವ ಹರಾಜು ಮಾಡಲ್ಲ, ಏನು ಮಾಡಲ್ಲ. ಅಲ್ಲಿ ನನಗೇನ ಮಾಡಲ್ಲ ಅಮ್ಮಂಗೆ ಆಗುತ್ತಪ್ಪ. ಮತ್ತು ಕಟ್ಟಲಿಲ್ಲ ಅಂತಂದರೆ ಹಂಗೆ ಮತ್ತೆ ಹರಾಜ್ಗೆ ಹೋಗ್ತಾರೆ, ಯಾರಾದರೂ ತಗೊಂತಾರೆ ಅಷ್ಟೇ. ಇನ್ಯಾರು ತಗೊಂತಾರೆ, ಅವನೇ ತಗೊಂತಾನೆ ಅನಿಸುತ್ತೆ. ನೋಡೋಣ, ಒಂದೆರಡು ದಿವಸ ಟೈಮ್ ಕೇಳೋಣ. ಟೈಮ್ ಕೇಳಿ ನಾವು ಆಮೇಲೆ ಬೇಕಾದರೆ ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಕಟ್ಟೋಕ್ಕಾಗುತ್ತೆ. ನಾನು ಅದಕ್ಕೆ ಮತ್ತೆ ಮಾತಾಡ್ಕೊಂಡು ಹೋಗೋಣ. ಅದೆಲ್ಲ ಏನಂತಾರೆ ಅಂತ ಹೇಳಿ ಅದಕ್ಕೆ ಬಂದಿರೋದು. ಕೇಳೋಣ ಅದೆಲ್ಲ ಏನಂತಾರೆ ಅಂತ. ಏನಂತಾರೆ, ದುಡ್ಡು ಕಟ್ರಿ ಅಂತಾರೆ ಅಷ್ಟೇ. ದುಡ್ಡು 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 ಅಂತ ಬದ್ರಾಗೆ ಇರ್ತಾರೆ. ಏನು ಮಾಡೋದು, ಅವರೇನೋ ₹1 ಬಿಡೋದಿಲ್ಲ. ಎಲ್ಲ ದುಡ್ಡು ಕಟ್ಟಿದ್ರೆ ಮಾತ್ರ ಬಿಡ್ತಾರೆ. ದುಡ್ಡು ಕಟ್ಟ್ರೆ ನಾವೆಲ್ಲ ಬಿಡ್ತೀವಿ, ನಿಮ್ಮ ಮನೆ ನೀವು ತಗೊಂಬಂತ್ರಿ ಅಂತ ಹೇಳ್ತಾರೆ ಅಷ್ಟೇ. ದುಡ್ಡು ಕಟ್ಟ್ರಿ ಅಂತಲೇ ಹೇಳೋದು, ಅವ್ರು ಇನ್ನೇನು ಬೇರೆ ಏನೂ ಹೇಳಲ್ಲ. ಅದು ಅಮೌಂಟ್ ಕೊಟ್ರಿ ಅಂತಾರೆ, ಸುಮ್ಮನೆ ಹಾಕ್ತಾರೆ ಅಷ್ಟೇ. ಅವ್ರ ಒಟ್ಟಿನಲ್ಲಿ ₹1 ಬಿಡಲ್ಲ. ಬ್ಯಾಂಕ್ ವ್ಯವಹಾರ ಅಂದರೆ ಹಂಗೆ, ಮತ್ತೆ ಯಾರ್ದು ₹1 ಅವರು ತಿಂಪೋದು ಇಲ್ಲ, ₹1 ಮೋಸ ಮಾಡೋದು ಇಲ್ಲ. ಆ ರೀತಿ ₹1 ಕಟ್ಟಬೇಕು ಎಲ್ಲಾನ. ಅದೇ ದುಡ್ಡು ಕಟ್ರಿ ಅಂತ ಹೇಳ್ತಾರೆ, 2 ದಿವಸ ಟೈಮ್ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಬದು. ಇದೊಳ್ಳೆ ಸವಾಸಾತ್. ನಮ್ಮ ಮನೇನ 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಯಾರಿಗೋ ಬಿಡಂಗಾಗುತ್ತಲ್ಲಪ್ಪ, ಅಮ್ಮಂಗೆ ಆಗ್ತೈತೆ ಹೋಗತ್ತೆ. ಇದೊಳ್ಳೆ ಸವಾಸ ಆಯ್ತಪ್ಪ. ಹೇಳಿ, ಏನಾಗಬೇಕಾಗಿತ್ತು? ಸರ್, ನಾವು ನಿಮ್ಮ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ವಿ. ಇವಾಗ ಏನೋ ಮನೆ ಹರಾಜಿಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ನಾವು ಅದೇನು ಎನ್ಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸರ್. ಏನು ಹೇಳ್ರಿ ನೇಮ್ ಹೇಳಿ. ನನ್ನ ಹೆಸರು ರೀತಾ ಅಂತ ಸರ್. ನನ್ನ ಹೆಸರಿಗೈತೆ ಮನೆ ಏನೋ, ಇವನು ಪ್ರದೀಪ ಅನ್ನೋ ಹೆಸರು ಮೇಲೆ ಲೋನ್ ತೊಗೊಂಡಿರೋದು. ಹೌದಾ? ಓಕೆ 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 ನಿಮಗೆ ಒಂದು ನೋಟಿಸ್ ಬಂದಿರಬೇಕಲ್ಲ ಮೊನ್ನೆ. ನಾನು ಒಂದು 2-3 ಸತಿ ನೋಟಿಸ್ ಕಳಿಸಿದ್ದೆ. ಬಂದು ಬ್ಯಾಂಕಿಗೆ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಒಳಗಡೆ ಹೋಗಿ ಮಾತಾಡೋಗಿ. ಅಲ್ಲ ಸರ್, ಇವಾಗ ಅದು ಹರಾಜಿಗೆ ಅಲ್ಲೇ ಹರಾಜಿಗೆ ಇಕ್ತಾರೆ ಸರ್. ಇನ್ನೊಂದು ಸ್ವಲ್ಪ ದಿನ ನಮಗೆ ಟೈಮ್ ಕೊಡೋಕ್ಕಾಗಲ್ವಾ? ಇವಾಗ ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡೋಣ ಬನ್ನಿ, ಒಳಗಡೆ ಬನ್ನಿ. ಮ್ಯಾನೇಜರ್ ಮಾತಾಡ್ತಾರೆ, ಅದು ಏನಿದ್ರು ನಿಮಗೆಲ್ಲ ಹೇಳ್ತಾರೆ ನೋಡಿ, ಡೀಟೇಲ್ಸ್ ಎಲ್ಲನ. ಬನ್ನಿ ಒಳಗಡೆ ಹೋಗೋಣ. 2-3 ಸಾರಿ ನೋಟಿಸ್ ಕಳಿಸಿದ್ದೀನಿ ನಿಮಗೆ, ನೀವೇನು ರೆಸ್ಪಾನ್ಸ್ ಮಾಡೇ ಇಲ್ಲ. ಬ್ಯಾಂಕಿಗೆ ಬಂದು ನೀವು ವಿಸಿಟ್ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೀನಿ, ನೀವು ಬ್ಯಾಂಕಿಗೂ ಬಂದಿಲ್ಲ, ಏನಿಲ್ಲ. ಅದಕ್ಕೆ ಇವಾಗ ನಾಳೆ ಇರ್ಬೋದು ಹರಾಜು, ನಾಳೆ ಕೂಗ್ತಾರೆ ಅನಿಸುತ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ಅದೇ ಮೊನ್ನೆ ರೀತಾ ಅನ್ನೋರ ಹೆಸರಲ್ಲಿ ಲೋನು ಆಗಿದೆ. ಅವರು ಫಸ್ಟ್ ಮಂತಿಂದಲೇ ಅವರು ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿ ಆ ಮನೇನ ಹರಾಜಿಗಿಟ್ಟಿದ್ದಾರಲ್ಲ ಸರ್, ನಾಳೆ ಇದೆ ಅದು. ಅದಕ್ಕೆ ಇವರು ಏನೋ ಎಲ್ಲ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಅದೇನು ಸ್ವಲ್ಪ ಮಾಹಿತಿ ಹೇಳ್ಬೇಕಂತೆ ಸರ್. ಸ್ವಲ್ಪ ದಿನ ಏನೋ ಟೈಮ್ ಬೇಕಂತೆ, ಅವ್ರು ಅಮೌಂಟ್ ಕಟ್ತಾರಂತೆ. ಅದಕ್ಕೆ ನೋಡಿ ಸರ್, ಅದೇನು ಮಾತಾಡಿ. ಸರ್, ನಾವು ಲೋನ್ ತಗೊಂಡಿದ್ವಿ 15 ಲಕ್ಷ, 1 ತಿಂಗಳು ಕಟ್ಟಿಲ್ಲ. ಅದಕ್ಕೆ ಇವಾಗ ಬಡ್ಡಿ ಹಣ ಎಷ್ಟಾಗೈತೆ, ಅದೇ ಹರಾಜಿಗೇನೋ ಐತೆ ಅಂತೇಳಿ ಮನೆ ಹೇಳ್ದಂಗೆ ಆಯಿತು. ನಮಗೂ ನೋಟಿಸ್ ಬಂದಿತ್ತು, ಆದರೆ ನಮಗೆ ಬರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು. ಅದಕ್ಕಾಗಿನ ನಾವು ಬಂದು ವಿಸಿಟ್ ಕೊಡೋಕ್ಕಾಗಲಿಲ್ಲ ಸರ್. ಯಾವಾಗ ಸರ್, ಏನು ನಮ್ಗೆ ಸ್ವಲ್ಪ ಟೈಮ್ ಕೊಡೋಕ್ಕೂ ಆಗಲ್ವಾ? ಏನಾದರೂ ಸರ್ ಮನ್ನಾ ಏನಾದರೂ ಆಗ್ತಾವ? ಲೋನ್ ಏನಾದರೂ ಮನ್ನಾ ಏನಾದರೂ ಆದರೆ ನಮ್ಮ ಮನೆ ಉಳಿಯುತ್ತಲ್ಲ ಸರ್? ಆ ರೀತಿ ಎಲ್ಲ ಮನ್ನಾಗಿನ್ನ ಎಲ್ಲ ಏನೂ ಆಗೋದಿಲ್ಲ. ಇಲ್ಲಿ ನೋಡಿ, ನೀವು ತೊಗೊಂಡಿರೋದು 15 ಲಕ್ಷ ಸಾಲ. 15 ಲಕ್ಷದ ಸಾಲದಲ್ಲಿ ಇವಾಗ ಅದಕ್ಕೆ ಇಂಟ್ರೆಸ್ಟು 2.5 ಲಕ್ಷ, ಒಟ್ಟಿನಲ್ಲಿ 3 ಲಕ್ಷ ಇಂಟ್ರೆಸ್ಟ್, ಅಂದರೆ 18 ಲಕ್ಷ ದುಡ್ಡು ಕಟ್ಟಬೇಕಾಗುತ್ತೆ ನೀವು. ನೀವು ನೋಡಿದ್ರೆ ಫಸ್ಟ್ ಮಂತಿಂದ ಕಟ್ಟಿಲ್ಲ, ಯಾಕಂದರೆ ನಿಮಗೆ ಇವಾಗ ಫೈನ್ ಬೇರೆ ಬೀಳುತ್ತೆ. ಅದೆಷ್ಟಿದೆ ಬಡ್ಡಿ ಅದನ್ನೂ ಎಲ್ಲ ಲೆಕ್ಕಾಚಾರ ಮಾಡಿ ಅದು ಎಷ್ಟಾಗುತ್ತೆ ಅಂತೇಳಿ ನಾವೆಲ್ಲನ ನಿಮಗೆ ಟೋಟಲ್ ಮಾಡಿ ಹೇಳ್ಬೇಕು. ಇವು ನಾಳೆನೇ ಇದೆ. ನಾವು ನಿಮಗೆ ನೋಟಿಸ್ ಕಳಿಸಿದ್ದೀವಿ, ನೀವೇನು ಬಂದು ರೆಸ್ಪಾನ್ಸ್ ಮಾಡಿಲ್ಲ, ಏನಿಲ್ಲ. ಈ ರೀತಿ ನಾವು ಏನಾದರೂ ಕಳಿಸಿದ್ದೀವಿ ಅಂತ ಫೋನ್ ಮಾಡಿದ್ರೆ ಫೋನನ್ನು ರಿಸೀವ್ ಮಾಡ್ತಾ ಇರಲಿಲ್ಲ ನೀವು. ಖಂಡಿತ ಸರ್, ನಾವು ಅದೇನು ನೋಟಿಸ್ ನೋಡಲಿಲ್ಲ, ನಮಗೇನೋ ಅರ್ಥವಾಗಲಿಲ್ಲ, ಏನೋ ಬಿಡು ಅಂತೇಳಿ ಸುಮ್ಮನಾದ್ವಿ. ನಾವು 3 ಸತಿ ನಿಮಗೆ ನೋಟಿಸ್ ಕಳಿಸಿದ್ದೀವಿ. ನೋಟಿಸ್ ಕಳಿಸಿದ ಮೇಲೂ ನೀವು ಬಂದು ವಿಸಿಟ್ ಮಾಡಿ ನೀವೇನೂ ನಮಗೆ ಹೇಳಲಿಲ್ಲ. ಅದಕ್ಕೆ ನಾಳೆನೇ ನಾವು ಇವತ್ತೇ ಇಟ್ಕೋಬೇಕಾಗಿತ್ತು.
ಏನೋ ಬಂದು ಕೇಳ್ತಾ ಇದ್ದೀರಾ ಅಂತ ಇವತ್ತೊಳಗಡೆ ನೀವೇನಾದರೂ ತೊಗೊಂಬಂದು ಅಮೌಂಟ್ ಕಟ್ಟಿದ್ರೆ ಹರಾಜು ಕೂಗೋದಿಲ್ಲ, ನಿಮ್ಮ ಮನೆ ನಿಮಗೆ ಆಗುತ್ತೆ. ಇಲ್ಲ ಅಂತ ಅಂದರೆ ಬೇರೆಯವ್ರಿಗೆ ನಾವು ಹರಾಜು ಮಾಡಿಬಿಡ್ತೀವಿ. 18 ಲಕ್ಷ ಇನ್ನೂ ಒಂದು ಮೇಲೆ ಒಂದು ಸ್ವಲ್ಪ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇವಾಗ 18 ಲಕ್ಷ ನೀವು ಟೋಟಲ್ ಅಮೌಂಟು, ಮತ್ತು ಏನೋ ಅದು ಒಂದು 5,000 ಒಂದು ಎಕ್ಸ್ಟ್ರಾ 18,05,541 ರೂಪಾಯಿ. 18,05,541 ರೂಪಾಯಿ. ಇಷ್ಟು ಅಮೌಂಟು ನೀವು ಕಟ್ಟಬೇಕಾಗುತ್ತೆ. ಇಷ್ಟು ಅಮೌಂಟ್ ಈಗಲೇ ಕಟ್ಟಿ ಈಗಲೇ ನಾವು ನಿಮಗೆ ಮನೇನ ಬಿಟ್ಕೊಡ್ತೀವಿ, ಸರಿನಾ? ಇಲ್ಲ ಅಂತಂದರೆ ನೀವು ಎಷ್ಟು ತಿಂಗಳದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಅಷ್ಟಾದ್ರೂ ಕಟ್ಟಿ, ಮತ್ತು ಫೈನ್ ಬೀಳುತ್ತೆ, ಫೈನ್ ಕಟ್ಟಿ. ಫೈನ್ ಅಂತ ಇಷ್ಟಿರುತ್ತೆ, ಫೈನನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಇವತ್ತೊಂದು ದಿನ ಟೈಮ್ ಕೊಡ್ತಾ ಇದ್ದೀವಿ. ಇವತ್ತೇ ಇತ್ತು, ಆದರೆ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಹರಾಜಿಗೂ ಇರುತ್ತೆ ಮನೆ. ಅಲ್ಲ ಸರ್, ಯಾಕೆ ಸರ್ ಹರಾಜು ಕೂಗ್ತೀರಾ? ಒಂದೆರಡು ದಿನ ಸುಧಾರಿಸ್ರಿ ಸರ್. ನಮ್ಮನೆ ಬೇರೆಯವ್ರಿಗೆ ಹೆಂಗೆ ಕೊಟ್ಟರೆ ಅದು ಹೆಂಗೆ ಸರಿ ಆಗುತ್ತೆ ಸರ್? ನಾವೇನು ಮಾಡೋಕ್ಕಾಗುತ್ತಮ್ಮ? ನಾವು ನಮ್ಮ ಬ್ಯಾಂಕಿಂದ ನಾವು ಎಷ್ಟು ಲೋನ್ ಕೊಟ್ಟಿರ್ತೀವಿ, ನಮಗೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ, ಅದು ತಕ್ಕಂಗೆ ನಾವು ಹರಾಜು ಕೂಗ್ಬಿಡ್ತೀವಿ. ಅದು ಯಾರು ತಗೊಳ್ತಾರೆ ಅವ್ರಿಗೆ ನಾವು ಹೆಸರಿಗೆ ಮಾಡಿಸ್ಬಿಟ್ಟು ಅವ್ರಿಗೆ ನಾವು ಇವಾಗ ಅಮೌಂಟು ಅವ್ರ ಹತ್ರ ಇಸ್ಕೊಳ್ತೀವಿ ಅಷ್ಟೇ. ನಮಗೆ ಅದು ಅಮೌಂಟ್ ಇದ್ದರೆ ಬೇರೆ ಕಡೆ ನಮಗೆ ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ದುಡ್ಡಾಗುತ್ತೆ. ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಬೇಕಾ ನಿಮಗೆ ಮನೆ ಬೇಕಿದ್ದರೆ ದುಡ್ಡು ಅಮೌಂಟ್ ಕಟ್ಟಿ ಬಿಡಿಸ್ಕೊಳ್ಳಿ. ನಮ್ಮನೆ ಇರಲಿ ಸಾ, ಇನ್ನು ಯೋಚನೆ ದಿನ ಆಗ್ಲೇಳು ಹಂಗೆ ಇರಲೇಳು. ನೀವು ಅದಂಗೆ ಬೇರೆಯವ್ರಿಗೆ ಕೊಡ್ತೀರಾ? ಹಂಗೆಲ್ಲ ಕೊಡ್ಕೊಡ್ದು ಸಾ. ನಾವೇನ ಕೇಳ್ಕೊಂಡೋಗೋಣ ಅಂತ ಬಂದ್ರೆ ನೀವು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಬೇರೆ ಹೆಸರು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಸೈನ್ ಆಗ್ತಲ್ಲ, ಅದು ಹೆಂಗೆ ಮಾಡಿಸ್ತೀರಾ ಸರ್? ನಾವು ಸೈನ್ ಆಗ್ತಲೇ ನೀವು ಹೆಂಗೆ ಮಾಡಿಸ್ತೀರಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ಹೆಸರಲ್ಲಿದೆ. ಇವಾಗ ನಿಮ್ಮ ಯಾರ ಹೆಸರಲ್ಲಿತ್ತು ಅದು ಇವಾಗ ನಮ್ಮ ಹೆಸ್ರಿಗೆ ಬಂದಿದೆ, ನಮ್ಮ ಬ್ಯಾಂಕ್ ಹೆಸರಲ್ಲಿದೆ. ನಾವು ಯಾರಿಗೆ ಬೇಕಾದರೂ ಮಾಡಿಕೊಡ್ಬೋದು. ಅಮೌಂಟ್ ಕಟ್ಟಿ ಯಾರು ನಮಗೆ ಮಾಡಿಕೊಡಿ ಅಂತ ಹೇಳಿ ನಮ್ದು ಏನಿದೆ ಅಮೌಂಟ್ ಅದನ್ನೆಲ್ಲ ಕಟ್ತೀವಿ ಅಂತ ಹೇಳಿ ಯಾರು ಒಪ್ಕೊತಾರ ಅವ್ರಿಗೆ ನಾವು ಅವ್ರಿಗೆ ಮಾಡಿಸ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ನಮ್ಮ ಬ್ಯಾಂಕಿನ ನಮ್ಮ ಹೆಸರಿಗೆ, ನಮ್ಮ ಬ್ಯಾಂಕ್ಗೆ, ನಮ್ಮ ಡಿಪಾರ್ಟ್ಮೆಂಟ್ ಹೆಸರಿಗೆ ಮನೆ ಲೋನ್ ಕೊಡಬೇಕಾದ್ರೆ ನಮ್ಮ ಮನೆ ಹೆಸ್ರಿಗೆ ಬಂದಿರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಸ್ರಿಗಿಲ್ಲ ಇವಾಗ, ಬ್ಯಾಂಕ್ ಹೆಸ್ರಿಗಿದೆ, ನಮ್ಮ ಆಫೀಸ್ ಹೆಸ್ರಿಗಿದೆ ಇದು, ಅದು ನಿಮ್ಮ ಮನೆ. ಅದಕ್ಕೋಸ್ಕರ ಹೋಮ್ ಲೋನ್ ಕೊಡಬೇಕಾದ್ರೆ ಯಾರೇ ಆಗಲಿ ಆಫೀಸ್ ಹೆಸರಿಗೆ ಹೋಮ್ ಮಾಡಿಸ್ಕೊಂಡು ಆಮೇಲೆ ಲೋನ್ ಕೊಡೋದು. ನಮ್ಮ ಹೆಸರಿಗಿದೆ, ನಾವು ಯಾರಿಗೆ ಬೇಕಾದರೂ ಇವಾಗ ಮಾಡಿಸ್ಬೋದು. ನೀವು ಈ ರೀತಿ ಎಲ್ಲನ ಇಲ್ಲಿ ಮಾತಾಡೋ ಹಾಗಿಲ್ಲ. ನೀವೇನಿದ್ರು ಅಮೌಂಟ್ ಕಟ್ಟಿ ನಾವು ನೋಟಿಸ್ ಕಳಿಸಿದ್ದೀವಿ, ನಮ್ಮದೇನು ತಪ್ಪಿಲ್ಲ. ನೀವು ಬಂದು ಎನ್ಕ್ವೈರಿ ಮಾಡಬೇಕಾಗಿತ್ತು, ಅಮೌಂಟ್ ಕಟ್ಟಬೇಕಾಗಿತ್ತು. ಇವತ್ತೊಂದು ದಿನ ಟೈಮ್ ಐತೆ, ಬಂದು ಕಟ್ಟೋದಾದರೆ ಇವತ್ತು ಕಟ್ಬಿಡಿ ಅಷ್ಟೇ ಹೇಳಿದ್ರಲ್ಲ. ಮತ್ತು ಇನ್ಯಾಕೆ ಹೋಗಿ ಅಮೌಂಟ್ ಕಟ್ಟೋದಾದರೆ ಇವತ್ತು ಕಟ್ಟಿ, ನಾಳೆ ಬೆಳಗ್ಗೆವರೆಗೂ ಟೈಮ್ ಇರುತ್ತೆ ನೋಡಿ. ಅಡ್ಜಸ್ಟ್ ಮಾಡಿ ಕಟ್ಟೋದಾದರೆ ಕಟ್ಬಿಡಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಾಳೆನೇ ಇದೆ ಅಂತೇಳಿ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ ಸರ್, ನಮ್ಮ ಮನೇನ ನೀವು ಹಿಂಗೆ ಬೇರೆಯವ್ರಿಗೆ ಕೊಡಿದ್ರೆ ಅದು 50 ಲಕ್ಷ ಆಗುತ್ತೆ ಸರ್ ಕಟ್ಟೋಕ್ಕೆ. ಅದೆಲ್ಲ ನಮಗೆ ಏನಿಲ್ಲ. ನಮ್ಮ ಆಫೀಸಿಂದ ಎಷ್ಟು ಅಮೌಂಟ್ ಹೋಗಿದೆ ಅದನ್ನೆಲ್ಲ ನಾವು ಡಿಸೈಡ್ ಮಾಡಿಕೊಂಡು ಇಂಟ್ರೆಸ್ಟ್ ಎಲ್ಲ ಹಾಕಿ ಹರಾಜು ಕೂಗಿದಾಗ ಯಾರು ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಅದಕ್ಕೆ ನಾವು ಕೊಡ್ತೀವಿ. ಸುಮ್ಮನೆ ಇಲ್ಲಿ ಮಾತಾಡಬೇಡಿ, ಹೋಗಿ ಅಷ್ಟೇ. ನಾನು ಹೇಳ್ದೆ ತಾನೆ, ಎಲ್ಲ ಮಾಹಿತಿ ಕೊಟ್ಟಿರ್ತಾನೆ. ನಿಮ್ದು ಅಮೌಂಟ್ ಎಷ್ಟು ಅಂತ ಇವ್ರು ಬರ್ಕೊಡ್ತಾರೆ ಅಷ್ಟು ಅಮೌಂಟ್ ತೊಗೊಂಬಂದು ಕಟ್ಟಿ ಬಿಡಿಸಿ, ನಮ್ಮದೇನಿಲ್ಲ ಅಷ್ಟೆ. ಅಯ್ಯೋ, ನಾಳೆನೇ ಹರಾಜು ಕೂಗ್ತಾರಂತೆ. ಅಲ್ಲ, ನಮ್ಮ ಹೆಸ್ರಿಗಿರೋದು ಅವನ ಹೆಸ್ರಿಗೆ ಮಾಡಿಸ್ತಾರಲ್ಲ, ಇವಾಗ ಹೆಂಗೆ? ಅಯ್ಯೋ ದೇವ್ರೆ, ನಮ್ಮ ಸೈನ್ ಏನಾದರೂ ಬೇಕಾಗುತ್ತೆ ಮಾಡಿಸಲ್ಲ ಅಂತ ಅಂದ್ಕೊಂಡ್ರೆ ಇದು ಇವ್ರ ಹೆಸ್ರಿಗೆ ಮಾಡ್ಕೊಂಡಿರ್ತಾರಂತೆ. ನೋಡೋದಕ್ಕೆ ಮತ್ತೆ ಇವರೆಲ್ಲ ಬುದ್ಧಿವಂತರು, ಲೋನ್ ಕೊಡೋರೆಲ್ಲ ಬುದ್ಧಿವಂತರು ಅಂತ ಹೇಳೋದು. ಅವ್ರ ಹೆಸ್ರಿಗೆ ಮಾಡ್ಕೊಂಡಿರ್ತಾರೆ, ಅವ್ರು ಯಾರಿಗೆ ಬೇಕಾದ್ರೂ ಮಾಡಿಸ್ಬೋದು ಹಂಗೆ. ಅವ್ರಿಗೆ ಅಮೌಂಟ್ ಬೇಕು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.